ಬಂದಿದ್ದೆ. ಒಮ್ಮೆ ವೆಲ್ಕಮ್ ಬ್ಯಾಕ್ ಕಾಣಿರೋಡಿ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ನಾವಂತೂ ಆರಾಮದಲ್ಲಿದ್ದೇವೆ. ಒಂದು ಹೊಸ ವಿಡಿಯೋದೊಂದಿಗೆ ಅಡುಗೆ ಮನೆಯಿಂದ ಬಂದಿದ್ದೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್ ಕಾಣಿರೋಡಿ. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಆರಾಮದಲ್ಲಿದ್ದೇವೆ. ಒಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇವೆ. ಇವತ್ತು ನಾವು KFC ಚಿಕನನ್ನು ಟ್ರೈ ಮಾಡಲಿಕ್ಕಿದ್ದೇವೆ, ಅದು ಕೂಡ ಕಡಿಮೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಯೂಸ್ ಮಾಡಿಕೊಂಡು. ಹಾಗಿದ್ರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡುವ, ಕೊನೆ ತನಕ ನೋಡಿ ಬನ್ನಿ. ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದೆಲ್ಲ, ನಾವು ತಗೊಂಡದಿಷ್ಟೇ. ಒಂದು ಮೆಣಸಿನ ಹುಡಿ, ಮತ್ತು ಇದು ಕೊರಿಯಂಡರ್ ಪೌಡರ್, ಮತ್ತು ಗರಂ ಮಸಾಲ, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮತ್ತು ಮೈದಾ ಹುಡಿ, ಮತ್ತು ಸೋಡಾದ ಹುಡಿ, ಮತ್ತು ಟೊಮೆಟೊ ಸಾಸ್, ಹಾಗೆ ಸೋಯಾ ಸಾಸ್, ಮತ್ತು 1 kg ಚಿಕನ್. 1 kg ಚಿಕನ್ ತಗೊಂಡಿದ್ದೇವೆ. ಅದಕ್ಕೆಲ್ಲ 1 kg ಚಿಕನಿಗೆ ಎಷ್ಟೆಲ್ಲ ಮಸಾಲ ಹಾಕಬೇಕಂತ ಐಡಿಯಾ ಇಲ್ಲ. ಅದು ಕೂಡ ನಾವು ನಮ್ಮ ಒಂದು ಅನುಕೂಲಕ್ಕೆ ತಕ್ಕ ಹಾಕಿಕೊಂಡು ಹೋಗ್ತೇವೆ. ಹಾಗಿದ್ರೆ ಮೊದಲು ಇದನ್ನೊಂದು ಮ್ಯಾರಿನೇಟ್ ಮಾಡಬೇಕು. ಒಂದು ಮ್ಯಾರಿನೇಟ್ ಮಾಡಿ ಒಂದು 3 to 4 hours 3 ರಿಂದ 4 ಗಂಟೆ ಅದನ್ನು ಹಾಗೆ ಇಡಬೇಕು, ಫ್ರೀಸ್ ಮಾಡಿ ಇಡಬೇಕು. ಹಾಗಿದ್ರೆ ಈಗ ತುಂಬ ಲೇಟ್ ಆಯಿತು. ಕೆಲವರೆಲ್ಲ ಇವತ್ತಿಟ್ಟು ನಾಳೆ ಎಲ್ಲ ಮಾಡ್ತಾರೆ. ನಾವು ಹಾಗೆಲ್ಲ ಇವತ್ತೇ ನೈಟ್ ಟೇಸ್ಟ್ ನೋಡುವ ಅಂತ. ಹಾಗಿದ್ರೆ ಫಸ್ಟ್ ಮ್ಯಾರಿನೇಟ್ ಮಾಡುವ. ಮಸಾಲೆ ಎಲ್ಲ ನೋಡಿಕೊಂಡ್ರಲ್ಲ, ನಾವು ಸ್ವಲ್ಪನೇ ತಗೊಂಡದಾಯ್ತಾ. ಸ್ವಲ್ಪದ್ರಲ್ಲಿ ಟ್ರೈ ಮಾಡುವ ಹೇಗಾಗ್ತದೆ ಅಂತ. ಇಷ್ಟು. ಹಾಗಿದ್ರೆ ಬನ್ನಿ ಫಸ್ಟಿಗೆ ಮ್ಯಾರಿನೇಟ್ ಮಾಡುವ. ಒಂದು ಬೌಲಲ್ಲಿ 1 kg ಚಿಕನ್ ಫಸ್ಟ್. ಆ ಮಸಾಲದೊಟ್ಟಿಗೆ ಒಂದು ಹೇಳೋದಕ್ಕೆ ಮರೆತು ಹೋಯಿತು, ಉಪ್ಪು ಬೇಕಾಯ್ತಾ. ಮೈನ್ ಇದು ಉಪ್ಪು ಬೇಕು. ಈಗ ಮ್ಯಾರಿನೇಟಿಗೆ ಸ್ಟಾರ್ಟ್ ಮಾಡುವ. ಫಸ್ಟ್ ಉಪ್ಪು ಸ್ವಲ್ಪ ರುಚಿಗೆ ತಕ್ಕಷ್ಟು, ಗೊತ್ತಿಸಿ. ಆಮೇಲೆ ಮೆಣಸಿನ ಹುಡಿ. ಎಷ್ಟು ಖಾರ ಬೇಕೋ ಅಷ್ಟು, 1 kgಗೆ ಎಷ್ಟೆಲ್ಲ ಬೇಕು ಅಂತ ನಿಮಗೆ ಪ್ಲ್ಯಾನ್ ಇರ್ತವಲ್ಲ, ಹಾಗೆ ಹಾಕಿ ಹೊಂಟ್ರೆ ಆಯಿತು. ನಮಗೆ ಅಷ್ಟೊಂದು ಪ್ಲ್ಯಾನ್ ಇಲ್ಲ, ಹಾಗೆ ಗೊತ್ತಿಲ್ಲ ನೋಡೋದು. ಕೊತ್ತಂಬರಿ ಹುಡಿ, ಗರಂ ಮಸಾಲ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ನೆಕ್ಸ್ಟ್ ಟೊಮೆಟೊ ಸಾಸ್, ನೆಕ್ಸ್ಟ್ ಸೋಯಾ ಸಾಸ್, ಯಾರು ಮಸಾಲೆಗಳು ನಮಗೆ ಪ್ಲ್ಯಾನ್ ಇಲ್ಲ ಎಷ್ಟೆಷ್ಟೆಲ್ಲ ಹಾಕೋದಂತ. ಸ್ವಲ್ಪ ನಮಗೆ ಗೊತ್ತಿದ್ದಷ್ಟು ಈಗ ಫುಲ್ ಮಿಕ್ಸ್ ಮಾಡಲಿಕ್ಕೆ. ಇದನ್ನೊಂದು ಸಾಧಾರಣ 3 ರಿಂದ 4 ಗಂಟೆ ಹಾಗೆ ಇಡಬೇಕು. ಹಾಗಿದ್ರೆ ಮಾತ್ರ ಒಳ್ಳೆಯದಕ್ಕೆ ಮಸಾಲೆ ಇರ್ತದೆ. ಮತ್ತೆ ಇನ್ನೊಂದು ವಿಷಯ, ಇದು ಮಾಂಸ ಹೀಗೆ ಹಾಕ್ಲಿಕ್ಕೆ ಕಟ್ ಮಾಡಿ ಲೆಗ್ ಇದ್ರೆ ಅದನ್ನು 3 ಭಾಗ ಉಂಟು. ಎಸ್, ಹೌದು, ಭಾಗ ಪೀಸ್. ಅಜ್ಜಿ ಬಂದಿದ್ದಾರೆ ಕೊಂಬಾರಿನಿಂದ. ಅಜ್ಜಿಯನ್ನೇ ನೀವು ನೋಡಿರ್ತೀರಿ. ನನ್ನದೊಂದು ಹಳೆಯದು ಚಾನಲ್ ಉಂಟು, DM ವ್ಲಾಗ್ಸ್ ಅಂತ. ಅದರಲ್ಲಿ ನನ್ನೊಂದು ಸುಂಡ ಕಂಚ ಇಂಚಿ ತುಲೆ ಅಜ್ಜಿ. ಮಸಾಲ ಒಳ್ಳೆ ಮಿಕ್ಸ್ ಆಗಿದೆ ಆಯಿತಾ. ಇನ್ನು ಇದನ್ನು ಒಂದು ಸ್ವಲ್ಪ ಹೊತ್ತು, ಒಂದು 3 ರಿಂದ 4 ಗಂಟೆ ಅಷ್ಟೇ, ಒಂದು 3 ಗಂಟೆ 3.5 ಗಂಟೆ ಇಡುವ. ಮುಚ್ಚಿಡ್ಲೆ. ಎಸ್, ಇನ್ನೂ ಕೂಡ ಹೀಗೇ ಹೊಸ ವೀಡಿಯೋ ಮಾಡ್ತೇವೆ.
ಹೊಸ ಹೊಸ ವಿಡಿಯೋ ಮಾಡ್ತೇವೆ. ಅಡುಗೆದು ನಾವು ಮನೆಯಲ್ಲಿ ಇದ್ದೇವಲ್ಲ, ಹಾಗೆ ಆಚೆ ಹೊರಗಡೆ ಇಲ್ಲಿ ಕೂಡ ಹೋಗಲಿಲ್ಲ, ಹಾಗೆ ಅಡುಗೆದು ವಿಡಿಯೋ ಮಾಡುವಂತ ಪ್ಲ್ಯಾನ್ ಮಾಡಿದ್ದೆ. ಒಂದು ಪ್ಲ್ಯಾನ್ ಮಾಡಿದ್ದೇನೆ, ಫಿಶಿಂಗ್ ಅದೆಲ್ಲ ಏನಾದರೂ ಟ್ರೈ ಮಾಡುವ ಅಂತ. ಓಕೆ, ಈಗ ಇದು ಕಲಸಿ ಇಟ್ಟಂಥ ಚಿಕನ್ ಮ್ಯಾರಿನೇಟಿಗೆ ಈಗ ಒಂದು 3 ರಿಂದ 4 ಗಂಟೆ ಆದಮೇಲೆ ಸಿಗ್ತೇವೆ. ವಿಡಿಯೋನ ಕಂಪ್ಲೀಟ್ ನೋಡಿ ಆಯಿತಾ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರ ಅವರು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬಿಂದ ನಮಗೆ ಇನ್ನೂ ಕೂಡ ಮೋಟಿವೇಶನ್ ಸಿಗ್ತದೆ. ಓಕೆ, ಮತ್ತೆ ಸಿಗ್ತೇನೆ. A few moments later. ಇವಾಗ ಟೈಮು 8:15. 5:15ಕ್ಕೆ ನಾವು ಮ್ಯಾರಿನೇಷನ್ಗೆ ಇಟ್ಟಿದ್ದೆವು. ಈಗ ಸುಮಾರು ಒಂದು 3 ಗಂಟೆ ಆಗಿದೆ. ದಾದಾಜಿ 3 ಗಂಟೆ ಆಗಿದೆ. ಅದಕ್ಕಿಂತ ಮೊದಲು ಒಂದು ಮೈನೀಸ್ ಮಾಡಿಕೊಳ್ಳುವ. ಅದು ರೆಡಿ ಮಾಡಿದ್ದೇವಲ್ಲ, ಎಗ್ ವೈಟ್ ಮತ್ತು ಬೆಳ್ಳುಳ್ಳಿ, ಆಮೇಲೆ ಪೆಪ್ಪರ್ ಪೌಡರ್ ಅಲ್ಲ ಪೆಪ್ಪರ್, ಆಮೇಲೆ ಸ್ವಲ್ಪ ಉಪ್ಪು, ಸ್ವಲ್ಪ ಮೈಕೊಂಡಜ್ಜಿ, ಸ್ವಲ್ಪ ಸಕ್ಕರೆ. ಯಾವ ಸಕ್ಕರೆ? ಹೌದಾ? ಓಕೆ, ನೋಡಿ ಹೇಗೆ ಬರ್ತಂತ ಗೊತ್ತಿಲ್ಲ. ಓಕೆ, ವಿನೆಗರ್ ಬದಲು ಹುಳಿ, ಸ್ವಲ್ಪ ಲಿಂಬೆ ಹುಳಿಯನ್ನು ಹಾಕ್ತಿದ್ದೇವೆ. ಅದು ಆಮೇಲೆ ಮತ್ತೆ ಬುಡ್ಚಿ. ಓಕೆ, ನೋಡುವ. ಈಗ ಇದನ್ನೊಂದು ಗ್ರೈಂಡ್ ಮಾಡುವ, ಹೇಗೆ ಬರ್ತಾ ಅಂತ ಗೊತ್ತಾಗ್ತದಲ್ಲ. ನೋಡಿ, ಇಷ್ಟು ಗ್ರೈಂಡ್ ಆಗಿದೆ. ಸ್ವಲ್ಪ ಗಟ್ಟಿ ಉಂಟಾಯ್ತು. ಅದಕ್ಕೀಗ 2 ಸ್ಪೂನು ಆಯಿಲ್ ಆಯಿತಾ. ನಾವು ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತಿದ್ದೇವೆ. ನೋಡುವ, ಕಲರೆಲ್ಲ ಚೇಂಜ್ ಆಗಿದೆ. ಸ್ವಲ್ಪ ಲಿಂಬೆ ಹುಳಿ. ಇದನ್ನು ಇನ್ನೊಮ್ಮೆ ಗ್ರೈಂಡ್ ಮಾಡಬೇಕು. ಸ್ವಲ್ಪ ಗೊತ್ತಲ್ಲ. ಈಗ ಮೈನಸ್ ರೆಡಿ ಆಯಿತು. ಈಗ ಮೈದಾದೊಂದು ಪಾಕ ಮಾಡಿಕೊಂಡು ಮತ್ತು ಸ್ವಲ್ಪ ನೀರು ತಗೊಂಡಿದ್ದೇವೆ. ನೀರು ಯಾಕಂದರೆ ಮೈದಾದಲ್ಲಿ ಸ್ವಲ್ಪ ಡ್ರಿಪ್ ಮೈದಾದಲ್ಲಿ ಫಸ್ಟ್ ಕಲಸಿ, ನೆಕ್ಸ್ಟ್ ನೀರಲ್ಲಿ ಡಿಪ್ ಮಾಡಿ, ವಾಪಸ್ ಮೈದಾದಲ್ಲಿ ಕಲಸಿ ಮತ್ತೆ ಎಣ್ಣೆಗೆ ಬಿಡುದು. ಹಾಗೆ ಮಾಡೋದಾಯ್ತಾ. ಸ್ವಲ್ಪ ಇದರಲ್ಲಿ ಮೈದಾದ ಪಾಕ ಎಲ್ಲ ಮಾಡಿ, ಆಮೇಲೆ ನೀರಿನಲ್ಲಿ ಸ್ವಲ್ಪ ಅದನ್ನು ಡಿಪ್ ಮಾಡಿ, ಪುನಃ ಮೈದಾದಲ್ಲಿ ಅದನ್ನು ಇದು ಮಾಡಿ ಮತ್ತೆ ಎಣ್ಣೆಗೆ ಬಿಡೋದು. ಈಗ ಒಂದೊಂದೇನಾಗಿ ಬಿಡುವ. ಅದಕ್ಕಿಂತ ಮೊದಲು ಸ್ವಲ್ಪ ಮೈದಾ ಮತ್ತು ಮೆಣಸಿನ ಹುಡಿ ಮತ್ತು ಬೇಕಿಂಗ್ ಸೋಡಾ ಅದೆಲ್ಲ ಒಂದು ಪಾಕ ಮಾಡಲಿಕ್ಕೆ ಉಂಟು. ಹಲೋ ಗೈಸ್, ಅದು ಓಕೆ. ಈಗ ಪಾಕ ಮಾಡು. ಪಡಲಿ ಫಸ್ಟ್ ಯಾವ ಮೈದಾ ನಾನು ಮಾಡು ಬೋಲ ಪಾಡಿ ಬೋಲ. ಇವಾಗ ಬೇಕಿಂಗ್ ಸೋಡಾದ ಹುಡಿ. ಕೊಡಲಿ ಉಪ್ಪು ಕೊಡಲಿ. ಈಗ ಮೆಣಸಿನ ಹುಡಿ. ಅದನ್ನು ಚಂದ ಮಿಕ್ಸ್ ಮಾಡಿ ಹೋಗಬೇಕು. ಸ್ವಲ್ಪ ಅರ್ಜೆಂಟಲ್ಲಿದ್ದೇವೆ. ಯಾವಾಗಲೂ ಮನೆಯಲ್ಲಿ 9 ಗಂಟೆ ಒಳಗೆ ಊಟ ಎಲ್ಲ ಆಗ್ತದೆ. ಇವಾಗ 9 ಗಂಟೆ ಆಯಿತು. ಅಜ್ಜಿಯವರದೆಲ್ಲ ಬೇಗ ಊಟ ಆಗ್ತದೆ. ಅವರೆಲ್ಲ 8 ಗಂಟೆಗೆ ಎಲ್ಲ. ಓಕೆ, ನೋಡಿ ಇವಾಗ ಫುಲ್ ಮ್ಯಾರಿನೇಟ್ ಆಗಿದೆ ಚಿಕನ್. ಒಂದು 3 ಗಂಟೆ 3 ಗಂಟೆ ಇಟ್ಟಿದ್ದೇವೆ ಹೀಗೆ. ಈಗ ಒಂದೊಂದನ್ನಾಗಿ ಮೈದಾದಲ್ಲಿ ಕಲಸಿ ಆಮೇಲೆ ನೀರಿಗೆ ಒಂದೊಂದು. ফোরলো সুন্দর হচ্ছে।
ನೋಡಿ, ಒಮ್ಮೆ ನೀರಿನಲ್ಲಿ ಅದನ್ನು ಅದ್ದಿ ಮತ್ತೊಮ್ಮೆ ಇದು ಮಾಡುವಾಗ ಈ ಥರ ಬರ್ತದೆ. ಆಗಲೇ ನಮಗೆ ಗೊತ್ತಾಗ್ತದೆ ಇದು ಪರ್ಫೆಕ್ಟ್ ಸ್ವಲ್ಪ ಬಂದಿದೆ ಅಂತ. ಈಗ ಇದನ್ನು ಒಂದೊಂದನ್ನು ಹೀಗೆ ಮಾಡಿ ಎಣ್ಣೆಯಲ್ಲಿ ಬಿಡೋದು. ಈ ಥರ ಲೇಯರ್ ಬರ್ತದೆ ಅದರದ್ದು. ಆ ಥರ ಲೇಯರ್ ಬಂದರೆ ಸ್ವಲ್ಪ ಇದೆಲ್ಲ ಪಾಕೆಲ್ಲ ಮಾಡಿದ್ದು ಸರಿಯಾಗಿದೆ ಅಂತ ಅರ್ಥ. ಗೊತ್ತಿಲ್ಲ ಏನಾಗ್ತದೆ ಅಂತ ನೋಡುವ. ಓಕೆ, ಇದನ್ನೆಲ್ಲ ಇದು ಮೈದಾ ಇದು ಪುಡಿಯಲ್ಲಿ ಕಲಸಿ ಆದಮೇಲೆ ಎಣ್ಣೆಗೆ ಬಿಡುವಾಗ ವಿಡಿಯೋ ಮಾಡ್ತೇನೆ ಗೈಸ್. ಇವಾಗ ಎಣ್ಣೆ ಬಿಸಿಯಾಗಿದೆ ನೋಡುವ. ಫಸ್ಟಿನೊಂದು ಪೀಸನ್ನು ಎಣ್ಣೆಯಲ್ಲಿ ಬಿಡ್ತಾ ಇದ್ದೇನೆ, ನೋಡುವ ಹೇಗೆ ಬರ್ತದಂತ. ಗೊತ್ತಿಲ್ಲ ಹೇಗೆ ಬರ್ತದಂತ. ಒಳ್ಳೆ ಬಂದಿದೆ ಆಯಿತಾ. ಬೇಯ್ತಾ ಉಂಟು ಕಲರ್ ಬರ್ತಾ ಉಂಟು. ಹೀಗೆ ಕಲರ್ ಬಂದರೆ ಅದು ಮಸಾಲೆ ಎಲ್ಲ ಸರಿಯಾಗಿ ಹಿಡಿದರೆ ಅದು ಪರ್ಫೆಕ್ಟ್ ಆಗಿದೆ. ಮ್ಯಾರಿನೇಷನ್ ಕರೆಕ್ಟ್ ಆದರೆ ಉಂಟಲ್ಲ, ಯಾವುದೇ ಪಾಕ ಅದರಲ್ಲಿ ಮಾಂಸದಲ್ಲಿ ಹಿಡಿದುಕೊಳ್ತದೆ. ಇದು ಅಂದರೆ ಪಕ್ಕ ಕರೆಕ್ಟ್ ಆಗಿದೆ. ಮಸಾಲೆ ಎಲ್ಲಿ ಕೂಡ ಆಚೆ ಈಚೆ ಬಿಟ್ಟು ಹೋಗಲಿಲ್ಲ. ಮತ್ತೊಂದು ನೋಡುವಾಗ ಒಂದು KFC ಇದರಾಗೆ ಕಾಣ್ತಾ ಉಂಟು ನೋಡುವ. ನಾವೇ ಹೇಳೋದು KFC. ಗಾಯ್ಸ್, ಫೈನಲ್ ಆಗಿ ನಮ್ಮದು KFC ಚಿಕನ್ ರೆಡಿಯಾಗಿದೆ. 9 ಗಂಟೆ ಆಲ್ಮೋಸ್ಟ್ ಕಳೀತು. ಮನೆಯವರೆಲ್ಲ ಊಟ ಮಾಡ್ತಿದ್ದಾರೆ ಈಗ ಹೀಗೆ ಆಗಿದೆ ಅಂತ ಒಂದು ಟೇಸ್ಟ್ ಮಾಡಿ ಹೇಳ್ತೇವೆ. ಕ್ಯಾ ಬಾತ್ ಹೈ. ನೋಡಿ, ಇದು ನಾವು ತಯಾರಿಸಿದಂಥ ಮಯೋನೀಸ್ ಒಳ್ಳೆ ಬಂದಿದೆ ಆಯಿತಾ. ಒಳ್ಳೆ ಟೇಸ್ಟ್ ಬಂದಿದೆ ನೋಡಿ. ಇದು KFC ಚಿಕನ್ ನೋಡಿ ಯಾವ ರೀತಿ ಬಂದಿದೆ ಅಂತ. ಅದರ ಒಂದು ಸೌಂಡ್ ಕೇಳಿಸ್ತೇನೆ. ಆ ಸೌಂಡ್ ಬಂದರೆ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ನೋಡಿ, ಅದು ಮೇಲಿನ ಲೇಯರ್ ಉಂಟಲ್ಲ, ಈ ಮೇಲಿನ ಲೇಯರ್ ಫುಲ್ಲು ಇದಾಗಬೇಕು ನೋಡಿ. ಲೆಗ್ ಪೀಸ್ ಪರ್ಫೆಕ್ಟಾಗಿ ಬಂದಿದೆ. ನನಗೆ ಬಾಯಲ್ಲಿ ನೀರು ಬರ್ತಾ ಉಂಟು ನೋಡಿ. ಈಗ ಒಂದು ಪೀಸನ್ನು ಟೇಸ್ಟ್ ಮಾಡಿ ಹೇಳ್ತೇನೆ ಹೇಗಂತ. ಈ ಮಳೆಗಾಲದಲ್ಲೂ ಕೂಡ ಬೇವರಿ ಸಾಕಾಯಿತು. ಅಡಿಗೆ ಕೋಣೆಯಲ್ಲಿ ಗೊತ್ತಾಗ್ತದೆ ಈಗ ಅಡಿಗೆ ಕೋಣೆಯ ಕಷ್ಟ ಏನು ಅಂತ. ಇವಾಗ ಒಂದು ಪೀಸನ್ನು ಟೇಸ್ಟ್ ಮಾಡಿ ಹೇಳ್ತೇವೆ. ಮಯೋನೀಸ್ ಕೂಡ ನಾವೇ ಇದು ಮಾಡಿದಲ್ಲ ನೋಡಿ, ಕ್ರಿಸ್ಪಿಯಾಗಿ ಬಂದಿದೆ. ಈ ಥರ ಲೇಯರ್ ಬರಬೇಕಾ. ಇದೊಂದು ಸೌಂಡು ಕೇಳ್ತದೆ ನಮಗೆ ಸೌಟಲ್ಲಿ ಇದು ಮಾಡುವಾಗ. ನೋಡಿ, ಈಗ ಟೇಸ್ಟ್ ಮಾಡುವ. ಕಾಂತಲ್ಲ ಇದು ತಗೊಂಡು
ಚೈತ್ರು ಈ ಬ್ಲಾಗ್ ತುಂಬ ಚೈತ್ರಿಗೆ ಆಸೆ ಅಂದೆ ఇంకా తిట్టే వస్తుంది రెడ్డిలో ಹುಟ್ಟಿದೆ ಮೇಡಮ್ ಅವನ್ ಕೂಡ ಅಂತ ಎಸ್ ಟೇಸ್ಟ್ ಕ್ರಂಚಿ ಆತನದ ಸೂಪರ ಇಂಪಾರ್ಟೆಂಟ್ ಸುವಾಸನೆ ಜೊತೆ ಉಂಟಲ್ಲ ಈಗ ಡಿಪ್ ಮಾಡಿ ಪರ್ಫೆಕ್ಟ್ ಆಗಿ ಬಂದಿದೆ ಇದು ಮಾಡಿದ್ದಕ್ಕೆ ಸಾರ್ಥಕ ಶೋಗತನದಮ್ಮ ಎಸ್ ಉಂಟು 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 ದಟ್ಟು ಒಳ್ಳೆಯದಾಗಿ ಬಂದಿದೆ ಮಾಡಿದ್ದಕ್ಕೆ ಸಾರ್ಥಕ ಆಯಿತು ಯಾಕಂದರೆ ಪರ್ಫೆಕ್ಟಾಗಿ ಟೈಮ್ ನೋಡ್ಕೊಂಡು ಮಾಡಿದ್ದೇವೆ ಯಾಕಂದರೆ ಇದನ್ನು ಮ್ಯಾರಿನೇಷನ್ಗೆ ಇಟ್ಟಾಗಲೂ ಕೂಡ ಒಂದು 3-3.5 ಗಂಟೆ ಪಾಕ ಮಾಡಿ ಇಟ್ಟಿದ್ದೇವೆ ಆದ್ದರಿಂದ ಒಳ್ಳೆಯದಾಗಿ ಬಂದಿದೆ ಅವಸರವಾಗಿ ಮಾಡಿದರೆ ನಮ್ಮದು ಯಾವ ರೀತಿ ಇದು ರಿಸಲ್ಟ್ ಸಿಗೋದಿಲ್ಲ ಪರ್ಫೆಕ್ಟ್ ಆಗಿದೆ ಮನೆಯವರಿಗೆಲ್ಲ ಇಷ್ಟ ಆಗಿದೆ ಅಜ್ಜಿಯವರಿಗೆ ಅಪ್ಪ ಅಮ್ಮ ಓಕೆ ನೀವೇನಾದರೂ ಮನೆಯಲ್ಲಿ ಇದೇ ರೀತಿ ಟ್ರೈ ಮಾಡೋದಿದ್ರೆ ಕಡಿಮೆ ಇಂಗ್ರೀಡಿಯೆಂಟ್ಸನ್ನೆಲ್ಲ ಬಳಸಿಕೊಂಡು ಇದೇ ರೀತಿ KFC ಚಿಕನ್ ಮಾಡ್ಬೋದು ಯಾಕಂದರೆ ನಾವು ಯೂಸ್ ಮಾಡಿಕೊಂಡದ್ದು ಒಂದು 5-6 ಬಗೆಯ ಇಂಗ್ರೀಡಿಯೆಂಟ್ಸ್ ಅಷ್ಟೇ ತುಂಬ ಯೂಸ್ ಮಾಡಲಿಲ್ಲ ಅದಕ್ಕೆ ಆಲ್ಮೋಸ್ಟ್ KFCಗೆ ಅಷ್ಟೇ ಯೂಸ್ ಮಾಡೋದು ಎಸ್ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ ನಮ್ಮದು ವಿಡಿಯೋ ಶೇರ್ಗಿಂತ ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಮತ್ತು ನಮ್ಮದು ವಿಡಿಯೋ ನೋಡಿ ನೀವು ಮನೆಯಲ್ಲಿ ಮಾಡೋದಾದರೆ ಒಂದು ಕಮೆಂಟ್ ಮಾಡಿ ನಿಮ್ಮ ವಿಡಿಯೋನ ನೋಡಿ ನಾವು KFC ಮಾಡಿದ್ದೇವೆ ಅಂತ ಒಂದು ಕಮೆಂಟ್ ಮಾಡಿ ಓಕೆ ಮುಂದಿನ ವಿಡಿಯೋದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ ಕೊನೆಯವರೆಗೆ ನೋಡಿ ಬಾಯ್